ಸರ್ ಅದೇ ಇವತ್ತು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಕಣ್ಣೀರಾಗ್ತಿದ್ದಾರೆ. ಆದಷ್ಟು ಬೇಗ ದರ್ಶನ್ ಅವರು ವಾಪಸ್ ಬರಲಿ ಅಂತ ದೇವಸ್ಥಾನಗಳಿಗೆ ಹೋಗೋದು, ಹೋಮಗಳನ್ನ ಮಾಡಿಸೋದು ಎಲ್ಲವನ್ನ ಮಾಡಿಸ್ತಿದ್ದಾರೆ. ಆದರೆ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಆದರೆ ಅದ್ರ ಒಂದು ಪರಿಣಾಮ ಆಗಿರ್ಬೋದು, ಆ ನೋವಾಗಿರ್ಬೋದು ಆ ಹೆಣ್ಣಿನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ನಾನು ಯಾರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀನಿ, ಅವರ ಜೀವನ ಈಗ ಏನಾಗುತ್ತೆ, ಅವರ ಫ್ಯಾನ್ಸು ಎಷ್ಟು ನೋವಲ್ಲಿರ್ತಾರೆ ಅನ್ನೋ ಯಾವ ಪರಿಜ್ಞಾನವೂ ಕೂಡ ಆಕೆಗಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ದರ್ಶನ್ ಅವರು ತುಂಬಾ ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಆವಾಗಲೇ ಹೇಳ್ತಾ ಇದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಅವರ ಜೀವನವನ್ನು ಮಾಡಿದ್ರು ಅಭಿಮಾನಿಗಳಿಗೋಸ್ಕರ, ಒಂದು ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಇವತ್ತು ಕೂಡ ಅವ್ರು ದೇವರಾಗಿದ್ದಾರೆ. ಎಷ್ಟೋ ಜನ ಇವತ್ತು ಕೂಡ ಅವರು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದು ಆಸೆಗಳು ನಾವೇನು ಬೇಡ್ಕೊಂಡ್ವೋ ಅವ್ರ ಹತ್ರ ಅದು ಈಡೇರಿದೆ ಅಂತ ದೇವಸ್ಥಾನ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ ಅವರು ತಪ್ಪು ಹೆಜ್ಜೆಗಳನ್ನ ಇಟ್ಟರು ಅಂತ ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ನನಗೆ ಅಣ್ಣವರು ಅಪ್ಪು ಬಗ್ಗೆ ನಮ್ಗೆ ಯಾಕೆ ಅಂದರೆ ನಾವೆಲ್ಲ ರಾಜ್ಕುಮಾರ್ ಸಂಘದಿಂದ ಬಂದವರು, ಕನ್ನಡ ಚಳುವಳಿಯಿಂದ ಬಂದವರು. 82 ಗೋಕಾಕ್ ಚಳುವಳಿಯಿಂದನೂ ನಾನು ಜೊತೆಲಿದ್ದೆ. ಆಮೇಲೆ ಅಣ್ಣವರು ಕಿಡ್ನ್ಯಾಪ್ ಆದಾಗೂ ಕಾಡಿಗೆ ಹೋದವನು ಫಸ್ಟ್ ನಾನೇ. ಬಟ್ ನಾವೆಲ್ಲ ಅಭಿಮಾನಿಗಳೇ. ಬಟ್ ನಾವು ಎಷ್ಟು ನಾವು ಒಳ್ಳೇದು ಮಾತ್ರ ಮಾಡಬೇಕು. ಅಣ್ಣವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದಂತಾನೇ ಮಾಡಬೇಕು. ಆಮೇಲೆ ದರ್ಶನ್ ಸುಮಾರು ಸಲ ಹೇಳಿದ್ದಾರೆ, ನಿಮ್ಮನ್ನೆಲ್ಲ ಇದು ಅಂತ ನೀವೆಲ್ಲ ಚೆನ್ನಾಗಿರಿ, ಒಳ್ಳೇದು ಮಾಡಿ, ಅಪ್ಪ ಅಮ್ಮನ ನೋಡಿ ಅಂತ. ನೀವು ವೈಲ್ಡ್ ಆಗೋದು ಬಿಟ್ಬಿಡಿ ಫಸ್ಟು. ಅದಾದಮೇಲೆ ಇವಾಗ ದರ್ಶನ್ನು ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ಮಳೆ ಒಂದು ಫೋಟೋ ತಗಲಾಕ್ಬೇಕಾಗಿತ್ತು ಏನೋ, ಆ ಸುತ್ತಿ ಹೊಡಿಯೋದು ಬಿಟ್ಬಿಟ್ಟು ದರ್ಶನ್ ಅವರೇ ಬುಲ್ಡೋಸರ್ ತೊಗೊಂಡೋಗಿ ಫುಲ್ ಗೋಡೆನೇ ಬಿಡಿಸ್ಬಿಟ್ರಲ್ಲ. ಯಾಕಂದರೆ ನಾವು ಇನ್ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕಂದರೆ ನಿಮ್ಮ ಮಾತು ಯಾರೂ ತಟ್ಟಲ್ಲ. ನೀವೊಂದು ಸಾರಿ ಕೆಮ್ಮಿದ್ರೆ ಆ ಕೆಮ್ಮನ್ನು ಕೂಡ ಬೇಕಾದ್ರೆ ಬಟ್ಟೆ ತೊಗೊಂಡು ಒರೆಸೋ ಜನ ಇದ್ದಾರೆ ಆ ಗ್ಯಾಂಗಲ್ಲಿ. ನೀವು ಒಂದು ಮಾತು ಹೇಳಿ, ಬಿಡ ಅವ್ನಿಗೆ ಅಲ್ಲೇ ಒಂದು 2 ಏಟು ಹೊಡೆದು ಅವನು ತಪ್ಪಾಯಿತು ಅಂತ ಕೇಳಿಸು, ಇಲ್ಲಾಂದರೆ ಕರ್ಕೊಂಬಂದಾಯ್ತಲ್ಲ ಕಾಲಿಗೆ ಬೀಳಿಸ್ಬಿಟ್ಟು ಪವಿತ್ರ ಅವ್ರಿಗೆ. ಅದು ನಿಜವಾಗ್ಲೂ ಅವನು ನೋಡಿ, ಅದೇ ನನಗೆ ದುಃಖ ಆಗ್ತಿರೋದು. ಯಾವ ಥರ ಪೋಸ್ಟ್ ಮಾಡಿದನೋ ಗೊತ್ತಿಲ್ವಲ್ಲ ನಮಗೆ. ದರ್ಶನ್ ಇಷ್ಟು ಕೋಪ ಬರ್ಸೋಕ್ಕೆ ಅವ್ನು ಯಾವ ಥರ ಪೋಸ್ಟ್ ಹಾಕಿದ್ನೋ ಅದು ಗೊತ್ತಿಲ್ಲ ನಮಗೀಗ. ನಾವ್ಯಾರು ನೋಡೇ ಇಲ್ಲ ಆ ಪೋಸ್ಟು. ಪವಿತ್ರ ಅವರು ನೋಡಿಲ್ಲ, ಅಲ್ಲ ಪವಿತ್ರ ಅವ್ರು ನೋಡಿರ್ತಾರೆ. ಇವಾಗ ನಾವು ಯಾರೂ ನೋಡಿಲ್ಲ. ಪವಿತ್ರ ಅವ್ರಿಗೆ ಮತ್ತು ದರ್ಶನ್ ಅವ್ರಿಗೆ ಗೊತ್ತಿರೋಂಥ ಪೋಸ್ಟ್ ಅದು. ಅದನ್ನು ನುಂಗ್ಕೋಬೇಕಾಯ್ತು ಅವರು. ಯಾಕಂದರೆ ನೀವು ದೇವ್ರ ಸಮಾನ. ಅಷ್ಟು ಜನಕ್ಕೆ ನಿಮ್ಮನ್ನು ದೇವ್ರ ಥರ ನೋಡಬೇಕಾದ್ರೆ ನೀವೇ ತಾನೇ ಕ್ಷಮಿಸಬೇಕು. ಅವನೇನೋ ಒಂದು ತಪ್ಪು ಮಾಡಿದರೆ ನೀವು ಕ್ಷಮಿಸಿ ಅವನ್ನ ಒಂದು 2 ಏಟು ಹೊಡೆದು ತಪ್ಪಾಯಿತು, ಇನ್ನು ಹಂಗೆ ಮಾಡಲ್ಲ ಅಣ್ಣ ಅಂತ ಹಂಗೆ ಹೇಳಿಸ್ಬಿಟ್ಟು ಕಳಿಸ್ಬೋದಾಯ್ತಲ್ಲ. ದೊಡ್ಡ ಲೆವೆಲ್ಗೆ ಕುತ್ತಿಗೆ ತಂದು ಇಟ್ಕೊಂಡ್ಬಿಟ್ರಲ್ಲ ನೀವು. ನಿಮ್ಮ ಜೊತೇಲಿದ್ದವ್ರು ಅಷ್ಟು ಜನ ಹೋದ್ರು. ಆಮೇಲೆ ಈಗ ನನಗೆ ಅದೇ ಅನ್ನಿಸ್ತಾ ಇರೋದು, ಆ ಹುಡುಗ 1-2-3 ಪೋಸ್ಟ್ಗಳು ಮಾಡಿ ಅವ್ನು ಮಾಡಿರೋದು ತಪ್ಪು. ಅದಕ್ಕೆ ನೀವೆಲ್ಲ ಶಿಕ್ಷೆ ಕೊಡೋದು, ನಾವು ಕಾನೂನು ಕೊಡೋದು ಶಿಕ್ಷೆ ನಮ್ಮ ಕೈಲಿಲ್ಲ. ನಾವು ಶಿಕ್ಷೆ ಕೊಡೋಕ್ಕಾಗಲ್ಲ. ಅದು ನೀವೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ, ಓಕೆ ಕಂಪ್ಲೇಂಟ್ ಆಗಲ್ವಾ, ನಿಮ್ಮ ಇನ್ಫ್ಲೂಯೆನ್ಸಲ್ಲಿ ಯಾರಾದರೂ ಹೇಳಿದರೆ ಪೊಲೀಸವ್ರಿಗೆ ಅವರು ಆ್ಯಕ್ಷನ್ ತೊಗೊಂಡಿರೋರು ಒಳ್ಳೇದಾಗಿರೋದು. ಅದು ನೀವು ಜಾಸ್ತಿ ಮಾಡ್ಕೊಂಬಿಟ್ರಿ. ಈಗ 100% ಲಾಸ್ಟ್ಗೆ ಬ್ಲೇಮ್ ಬರೋದೇ ನಿಮ್ಮ ಮೇಲೆ, ನಿಮ್ಮ ಅಭಿಮಾನಿಗಳ ಮೇಲೆ. ತುಂಬ ಹುಷಾರಾಗಿರಿ ಅಂತ ಹೇಳೋಕ್ಕೆ ಆಸೆ ಪಡ್ತೀನಿ.